ಈಗಾಗಲೇ ನೀಟು ಪರೀಕ್ಷೆಯ ಬರೆದ ನಂತರ ಸೋರಿಕೆ ಆಗಿರೋದು ಈ ದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯಕ್ಕೆ ಮರಣಹೋಮ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಈ ನೀಟ್ ವ್ಯವಸ್ಥೆಯನ್ನು ಸರಿಪಡಿಸ್ತಕ್ಕಂಥ ಒಂದು ವ್ಯವಸ್ಥೆ ನೀವು ತರಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿ ಸಮೂಹ ಸುಮಾರು ದಿನಗಳಿಂದ ಒತ್ತಾಯ ಮಾಡ್ತಾಯಿತ್ತು. ಈ ನೀಟ್ ಪರೀಕ್ಷೆ ಏನು ವಿದ್ಯಾರ್ಥಿಗಳು ಬರೀತಾರೆ, ಸೋರಿಕೆ ಆಗುತ್ತೆ, ಮತ್ತೆ ಬರೀತಾರೆ, ಸೋರಿಕೆ ಆಗುತ್ತೆ, ಮತ್ತೆ ಬರೀತಾರೆ, ಸೋರಿಕೆ ಆಗುತ್ತೆ ಅಂದರೆ ಈ ವ್ಯವಸ್ಥೆ ಸರಿಪಡಿಸದೆ ಹೋದರೆ ವಿದ್ಯಾರ್ಥಿಗಳು ಸುಮಾರು ಈ ವ್ಯವಸ್ಥೆ ಸರಿಪಡಿಸದೇ ಇರೋದ್ರಿಂದ ದೇಶದಲ್ಲಿ ಈ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ನಿರ್ಲಕ್ಷ್ಯವೇ ಈ ಸೋರಿಕೆಯ ಕಾರಣ. ಆದ್ದರಿಂದ ವಿದ್ಯಾರ್ಥಿಗಳು ಸುಮಾರು 21 ಜನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಈ ಸೋರಿಕೆ ಆಗಿರೋದ್ರಿಂದ ಅವ್ರ ಭವಿಷ್ಯ ಕತ್ತಲೆ ಆಗಿ ಕೆಲವೊಬ್ಬರು ಅಸಹಾಯಕ ಪರಿಸ್ಥಿತಿಗೆ ಹೋಗಿ 21 ಜನ ಮಕ್ಕಳು ಈ ದೇಶದಲ್ಲಿ ಆತ್ಮಹತ್ಯೆಗೆ ಶರಣರಾಗ್ತಾರೆ. 21 ಜನ ಮಕ್ಕಳು ಆತ್ಮಹತ್ಯೆ ಶರಣರಾದರೂ ಕೂಡ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರ್ಬೋದು, ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇರ್ಬೋದು, ಆ ಮಕ್ಕಳ ಬಗ್ಗೆ ಕಿಂಚಿತ್ತೂ ಕನಿಕರ ತೋರದೆ ಅವರನ್ನು ನಿರ್ಲಕ್ಷ್ಯ ಮಾಡಿರೋದ್ರಿಂದ ಸುಮಾರು ಅವರು ಡೆಲ್ಲಿಯಲ್ಲಿ ಜಂತರ್ ಮಂತರದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ. ಆ ಜಂತರ್ ಮಂತರ್ ಪ್ರತಿಭಟನೆ ಸಂದರ್ಭದಲ್ಲಿ ಒಬ್ಬ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಸೋನಮ್ ವಾಂಗ್ಚುಕ್ ಅವರು ಉಪಸತ್ಯಾಗ್ರಹ, ಆ ಮಕ್ಕಳಿಗೆ ಸಪೋರ್ಟ್ ಮಾಡಿ ಉಪಸತ್ಯಾಗ್ರಹಗಳನ್ನು ಮಾಡ್ತಾರೆ. ಸುಮಾರು 21 ದಿವಸ ಮಾಡಿದರೆ ಅವರಿಗೆ ಕೂಡ ಪೊಲೀಸು ಏನು ಮಾಡ್ತಾರೆ, ಬಿಳೆ ಬಟ್ಟೆ ಸುತ್ತಿ ಅವ್ರನ್ನ ಕಾಣ್ದಂಗೆ ಆಸ್ಪತ್ರೆಗೆ ತಗೊಂಡೋಗಿ ಗೊತ್ತಿಲ್ಲದಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಆ ಮಕ್ಕಳು ಅಂತ ಸೋನಮ್ ವಾಂಗ್ಚುಕ್ ಅವರಿಗೆ ಸೇರಿಸ್ತಾರೆ. 20ನೇ ತಾರೀಕಿಗೆ ಜಂತರ್ ಮಂತರದಿಂದ ಸಂಸತ್ ಭವನಕ್ಕೆ ಶಾಂತಿಯುತ ಪ್ರತಿಭಟನೆ ಯಾರು ಈ ಸಿ ಜಿ ಕೆ ಸಂಸ್ಥಾಪಕ ಅಜಿತ್ ದಿಪ್ಟೆ ಅವರು ಸಂಸತ್ ಭವನದವರೆಗೂ ಶಾಂತಿಯುತ ಮೆರವಣಿಗೆಯನ್ನು ಅವರ ನೇತೃತ್ವದಲ್ಲಿ ನಡೆಸ್ತಾರೆ. ಇವರು ಕೇಂದ್ರ ಸರ್ಕಾರದವರು ಗೂಂಡಾಗಳಿಗೆ ಪೊಲೀಸ್ ಡ್ರೆಸ್ ಹಾಕಿ ಪೊಲೀಸ್ ವೇಷ ಧರಿಸಿ ಆ ಮಕ್ಕಳಿಗೆ ಹಿಗ್ಗಾಮುಗ್ಗ ಮನ ಬಂದಂತೆ ತಳಿಸ್ತಕ್ಕಂಥ ನೀಚ ಕೃತ್ಯವನ್ನು ಯಾರು ಕೇಂದ್ರ ಸರ್ಕಾರದವರು ಮಾಡ್ತಾರೆ. ಇದಕ್ಕೆ ಅಮಿತ್ ಶಾ ಗೃಹ ಮಂತ್ರಿ ತತ್ಕ್ಷಣವೇ ಅವರು ಎಚ್ಚೆತ್ತು ಅಂತ ಒಂದು ಏನು ಹಲ್ಲೆನ ನಿಲ್ಲಿಸ್ಬೋದಾಗಿತ್ತು. ಅವರು ಆ ಹಲ್ಲೆ ಮಾಡೋಕ್ಕೋಸ್ಕರನೇ, ಆ ಮಕ್ಕಳನ್ನ ಚದುರಿಸೋಕ್ಕೋಸ್ಕರನೇ ಅವರು ಅನಮಾದೆ ಪೊಲೀಸರು ಕೂಡ ಹೊಡಿಸಿ, ಮತ್ತು ಪೊಲೀಸರು ಮಕ್ಕಳನ್ನೇ 16-17 ವರ್ಷದ ಮಕ್ಕಳನ್ನೇ ಕೈ ಕಾಲು ಮುರಿದೋಗುತ್ತೆ, ತಲೆಗೆ ಪೆಟ್ಟಾಗುತ್ತೆ. ಅವರು ಇದನ್ನೆಲ್ಲ ಪ್ರಶ್ನೆ ಮಾಡಿದರೆ ಇಲ್ಲ, ಅವರು ದರೋಡೆಕೋರರು, ಮೋಸಗಾರರು, ಅವರು ಒಂದು ಲೋಡು ಎಂಥ ಜಲ್ಲಿ ಕಲ್ಲು ತಗೊಂಡಿದ್ರು, ಅದಕ್ಕೆ ನಾವು ಅವ್ರನ್ನ ಹೊಡೆದ್ವಿ ಅಂತ ಕಾರಣ ಕೊಡ್ತಾರೆ ಅವ್ರಿಗೆ. ಆದ್ದರಿಂದ ಇಂಥ ಕಣ್ಣು ಕಿವಿ ಹೃದಯ ಇಲ್ಲದಿರ್ತಕ್ಕಂಥ ಸರ್ಕಾರ ನಮ್ಮ ಭಾರತ ದೇಶಕ್ಕೆ ಬೇಡ. ಈ ಭಾರತ ದೇಶದಲ್ಲಿ ಮಕ್ಕಳ ಭವಿಷ್ಯ ಹಾಳು ಮಾಡಿರ್ತಕ್ಕಂಥ ಯಾವ್ದಾದ್ರು ಹಿಂದಿನ ಪಕ್ಷಗಳಿಗಿಂತ ಇಲ್ಲಿ ಇದ್ದರೆ ಅದು ಜನತಾ BJP ಅಂತ ನಾನು ಹೇಳ್ತೀನಿ. ಆದ್ದರಿಂದ ಅಂಥ ಮುಗ್ಧ ಅಮಾಯಕ ಮಕ್ಕಳಿಗೆ ಮಾನವಹೋಮ ಮುಂದೆ ಆಗೋದಕ್ಕಿಂತ ಈಗ ಆ ಮಕ್ಕಳಿಗೆ ಆಗಿರ್ತಕ್ಕಂಥ ನೋವು ಯಾರೂ ಭರಿಸ್ಕೊಡೋಕ್ಕಾಗಲ್ಲ. ಆದ್ದರಿಂದ ಈಗ ನಾವು ಈ ಒಂದು ದುಷ್ಕೃತ್ಯವನ್ನು ಖಂಡಿಸಿ ಇವತ್ತೇ ನಾವು ಸಾಗರದಲ್ಲಿ ನಿನ್ನೆನೂ ಮಾಡಿದ್ದೀವಿ, ಇವತ್ತು ಮಾಡ್ತೀವಿ, ಇನ್ನು ಎಲ್ಲ ಕಡೆನೂ ಮಾಡ್ತಾರೆ. ಅದು ಅವರು ಈ ದೇಶದ ಒಬ್ಬ ವಿರೋಧ ಪಕ್ಷ ನಾಯಕರು ಸಮೇತ ನಿನ್ನೆ ರಾಹುಲ್ ಗಾಂಧಿ ಅವ್ರನ್ನೇ ಅಜಾಮತ್ ಪೊಲೀಸರು ಎತ್ತಾಕೊಂಡು ಹೋಗಿ ಅವ್ರಿಗೂ ಸಹ ಹಲ್ಲೆ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಗೃಹ ಬಂಧನದಲ್ಲಿ ಇರ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ದಬ್ಬಾಳಿಕೆ ಮಿತಿಮೀರಿದೆ. ಆದ್ದರಿಂದ ಇಂಥ ಒಂದು ದುಷ್ಕೃತ್ಯವನ್ನು ನಾವು ಖಂಡಿಸ್ತೀವಿ. ಇಷ್ಟು ದಿವಸ ಧರ್ಮೇಂದ್ರ ಪ್ರಧಾನ್ಗೆ ಇಷ್ಟು ದಿವಸ ಬೇಡಾಗಿತ್ತು. ಅವರಿಗೆ ಮಕ್ಕಳ ಭವಿಷ್ಯಕ್ಕಿಂತ ಅವರು ಪದವಿನೇ ಮುಖ್ಯ ಆಗಿದೆ. ಈ ಪದವಿ ನೀವು ಒಬ್ಬರೇ ಅಲ್ಲ, ಬೇರೆ ಎಲ್ಲರಿಗೂ ಸಿಕ್ಕಿದೆ. ನೀವು ಮಾನ ಮರ್ಯಾದೆಯಿಂದ ಈ ಪದವಿಗೆ ತತ್ಕ್ಷಣ ರಾಜೀನಾಮೆ ನೀವು ನೀಡಬೇಕು. ನೀವು ಇಲ್ಲ ರಾಜೀನಾಮೆ ನೀಡಿಲ್ಲ ಅಂದರೆ ಉಗ್ರ ಹೋರಾಟ ಇಲ್ಲಿಂದ ಡೆಲ್ಲಿವರೆಗೂ ಹೋಗಿ ನಾವು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ
ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಅನಿಸ್ತಾ ಜೈ ಭೀಮ್ ಜೈ ವಂದನೆ.